ಪಾಂಡುರಂಗ ದುಡ್ಡು ಕೊಡೋ ಹಾಗಿದ್ರೆ ಕೊಡು, ನಾನು ಯಾರಿಗೂ ಹೇಳಲ್ಲ. ಇವತ್ತು ದುಡ್ಡು ಕೊಡೋ ಪ್ರೋಗ್ರಾಮ್ ಏನು ಇಲ್ಲ. ಇವಳು ಎಲ್ಲಿ ಹೋದ್ಲು ಅಂತ. ನಾನು ಇಲ್ಲೇ ಇದೀನಿ. ನೀವು ಬಿಡ್ರಿ, ನಾಡಲ್ಲಿದ್ರು ಒಂದೇ ಕಾಡಲ್ಲಿದ್ರು ಒಂದೇ. ನನ್ನ ದೇವರ ಕೊಟ್ಟ ತಂಗಿ ಎಲ್ಲಿ ಅಂತ. ತರ್ಲೆ ಸಿಸ್ಟರ್ ಅವಳು ಈ ನಡುವೆ ತುಂಬಾ ಕ್ರ್ಯಾಕ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ. ಮೊದ್ಲು ಅವಳ ತಲೆಗೆ ಒಂದ್ ಸ್ಟಿಚ್ ಹಾಕ್ಸಿದ್ದೆ. ಎಲ್ಲ ನಿಮ್ಮ ಸಾವಾಸ ದೋಷ ಕಂಡ್ರಿ. ನಾನೇನಾದ್ರೂ ಈ ಹೊಲಿಗೆ ಕಾರ್ಯಕ್ರಮ ಇಟ್ಕೊಂಡ್ರೆ ಮೊದಲು ನಿಮ್ಮ ತಲೆಯಿಂದಲೇ ಶುರು ಹಚ್ಕೋಬೇಕು. ಅಳಿ ಅಂದ್ರೆ ಬನ್ನಿಪ್ಪ ಇಲ್ಲಿ. ಬಾಬಾ ನಂದಾಗಿ ತಿಂಡಿ ಕಾಫಿ ಎಲ್ಲ ಆಯ್ತು. 3 ಹೊತ್ತು ಚೆನ್ನಾಗಿ ಗದಕದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಲ್ಲ ತಾವು. ನಮ್ಮ ದೇವರ ಕೊಟ್ಟ ತಂಗಿ ಎಲ್ಲಿ ಹೋದ್ಲು ಅಂತ. ಅವಳು ಬಿಡಿ ಬಾಬಾ, ರಾತ್ರಿ ಪೂರ ಒಪ್ಪಂದ ಪಿಕ್ಚರ್ ನೋಡ್ತಾ ಇರ್ತಾಳೆ. ಸೂಪರ್ ಫಿಲ್ಮ್ 3ನೇ ಸತಿ ನೋಡಕ್ ಹೋಗಿದ್ದಾಳೆ. ತಾವ್ಯಾಕೆ ಹೋಗ್ಲಿಲ್ವಾ? ನಾನಾಗ್ಲೇ 2 ಸತಿ ನೋಡ್ದೆ. 3ನೇ ಸತಿ ನೋಡೋದಕ್ಕೆ 2 ರೂಪಾಯಿ ಕಡಿಮೆ ಇತ್ತು, ಅದಕ್ಕೆ ವಾಪಸ್ ಬಂದೆ. ಬರ್ತಾ ಉಪೇಂದ್ರನ ಪರಮ ಭಕ್ತಿ ಆಗ್ತಿದ್ದಾಳೆ. ಅಲ್ಲ, ಕತ್ತಿ ಗುರಾಣಿ ಹಿಡ್ಕೊಂಡು ಹೋರಾಡೋ ಕನ್ಸು ಕಾಣಬೇಕಾಗಿದ್ದ ನಮ್ಮ ಗಂಡಗಲಿ ವಂಶದ ಕಟ್ಟ ಕಡೆಯ ಲೇಡಿ ತುಂಡವಳು ಯಾಕೆ ಸಿನಿಮಾ ಹುಚ್ಚು ಹಚ್ಕೊಂಡು ಅಂತ. ಅವಳ ಸಿನಿಮಾಯಿಂದ ವಾಪಸ್ ಬಂದ ತಕ್ಷಣ ನೀವೇ ಅವಳಿಗೆ ಅಡ್ವೈಸ್ ಮಾಡಿ. ಕಟ್ಕೊಂಡಿರೋ ಎಂಡ್ರ ತಾವೇ ನನ್ನ ಮಾತನ್ನ ಕೇಳಲ್ಲ. ಇನ್ನು ಒಳಗುಟ್ಟಿ ತಂಗಿ ಕೇಳ್ಬಿಡ್ತಾಳೆ. ಮಾತಾಡ್ತಾರೆ ಕಾಂತ 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 ಬಾಯಿಲಿ ಕಾಂತ. ಯಾರು ಮೇಡಮ್ ನೀವು? ನಾನು ಕಾಂತ, ನಿನ್ ಹೆಂಡತಿ ಪಲ್ಲು. ದೇವರ ಕೊಟ್ಟ ತಂಗಿ ಏನಮ್ಮ ಬಂದಿದ್ದೆ ತೊಟ್ರೋಗ? ಏನು ನಿನ್ನ ಅವತಾರ? ಅದು ಏನು ಅಂತ ನೋಡ್ಬಿಟ್ಟು ಈ ದಂಡಪಿಂಡಿನ ಇಷ್ಟಪಟ್ಟಮ್ಮ. ಯಾಕೆ ಬಾಬಾ ಹಂಗಂತೀರಾ? ವಿಠಲ್ ಮೂರ್ತಿ MA. ಮುಚ್ಚಾಳೆ ಬಾಯಿ. ಈ MA ಅನ್ನೋ ಪದದ ಅರ್ಥ ಏನು ಅಂತ ನಿಂಗೆ ಗೊತ್ತೇನೋ? ಯಾಕೆ ಗೊತ್ತಿಲ್ಲ? MA ಅಂತಂದ್ರೆ ಮನೆ ಅಳಿಯ ಅಂತ. ಹಾಗೆ ಹೇಳ್ಕೊಡ್ತೀನಿ, ನಾಚಿಕೆ ಆಗಲ್ವೇನೋ? ಅಣ್ಣಯ್ಯ, ನಾನೀಗ ಉಪೇಂದ್ರ ಅವ್ರ ಅಭಿಮಾನಿ. ನಾನು ಅವ್ರನ್ನ ಮೀಟ್ ಮಾಡ್ಬೇಕು, ಭೇಟಿ ಮಾಡಿಸ್ತೀಯಾ? ಮಾತೃಶ್ರೀ ರಂಗಮ್ಮನವ್ರೆ ಬನ್ರಿ ಇಲ್ಲಿ. ಯಾರೋ ಇದು? ಈ ಸೂಜಿ ಗುಂಡ್ಪಿನ್ನ ಏರ್ಪಿನ್ನ ಇರುತ್ತಲ್ಲ, ಅವನ್ನೆಲ್ಲ ಮಾರೋರು. ಅಷ್ಟು ಗೊತ್ತಾಗ್ಲಿಲ್ವೇ? ತಮ್ಮ ಮುದ್ದಿನ ಮಗಳು ಪಲ್ಲು. ನನ್ನ ಮಗಳು ಪಲ್ಲುನಾ? ಆ ನಿಮ್ಮ ಮುದ್ದಿನ ಪಪ್ಪಿ ಇತ್ತೀಚೆಗೆ ಉಪ್ಪಿಯ ಅಭಿಮಾನಿ. ಏನಮ್ಮ ಇದು ನಿನ್ನ ಅವತಾರ? ನೀನು ಯಾರ ಅಭಿಮಾನಿ ಬೇಕಾದ್ರೂ ಆಗು, ಸಂತೋಷ. ಆದ್ರೆ ಈ ಹುಚ್ಚು ಲೆಸ್ ಮಾಡ್ಕೊಂಡು ಬೀದಿ ಅಲಿತಾ ಇದ್ರೆ ನೋಡ್ದವನು ಕಲ್ ತಗೊಂಡು ಹೊಡಿಯಲ್ವಾ? ಇವರಿಗೆ ಕಲೆಯ ಬೆಲೆನೇ ಗೊತ್ತಿಲ್ವಲ್ಲ ಕಾಂತ. ಇವರೆಲ್ಲ ರಸಿಕರಲ್ಲ, ಅರಸಿಕರು ಕಾಂತ. ನೀನಿಲ್ಲಿ ಬಾ ಪ್ರಾಣ ಕಾಂತ. ಬಾಬಾ ಪ್ರಾಣಕಂತ ಇರ. ಹೋಗಲೇ ಕಮಂಗಿ. ನಿಲ್ಸಮ್ಮ, ನೀವೆಲ್ಲ ಬದುಕಿರಬಾರ್ದು. ಸುನಾಮಿ ಬರೋ ಜಾಗದಲ್ಲಿ ನಿಮ್ಮನ್ನೆಲ್ಲ ಬಿಸಾಕ್ ಬಿಡ್ಬೇಕು. ನೀವು ವೇಸ್ಟ್, ನಿಮ್ ಬಾಡಿನೂ ವೇಸ್ಟ್. ನಡಿ ಕಾಂತ. ಈ ವೇಸ್ಟ್ ಅಂದ್ರೆ ಏನು? ಇಂಗ್ಲಿಷ್ ನಲ್ಲಿ ವೇಸ್ಟ್ ಅಂದ್ರೆ ಕನ್ನಡದಲ್ಲಿ ಸ್ಪಂಟ ಅಂತ. ಅಲ್ಲಿವರೆಗೂ ವಿಷಯ ಬಂದ್ಬಿಡ್ತಾ? ಯಾಕೆ ಹೇಳಿದ್ರೆ ನಮ್ಮ ದೇವರ ಕೊಟ್ಟ ತಂಗಿ ಏನಾದ್ರು ನಿಮ್ಮನ್ನ ಪರ್ಸ್ಬಿಟ್ಲೆ? ಅಯ್ಯೋ ಪರ್ಚಿದ್ರೆ ಬೇಜಾರಾಗ್ತಿರಲ್ಲ ಬಾಬಾ. ಅವಳು ಹೇಳೋ ಒಂದೊಂದು ಡೈಲಾಗು ಮೈಯೆಲ್ಲ ಪರ್ಚ್ಕೊಳಂಗಾಗತ್ತೆ. ಏನಾಗಿದೆ ನಮ್ಮ ದೇಶಕ್ಕೆ? ಒಬ್ಬ ದುಡಿತಾನೆ, ಉಳಿದವರೆಲ್ಲ ಕುತ್ಕೊಂಡು ತಿಂತಾರೆ. ಕರೆಕ್ಟ್ ಆಗಿ ಹೇಳಿದಾಳಲ್ಲೇ. ಹೇಳು ಉಪ್ಪಿ. ನಮ್ಮ ದೇಶ ಬರ್ತಾ ಬರ್ತಾ ದಂಡಪೀಠಗಳ ಸಾಮ್ರಾಜ್ಯ ಆಗ್ತಾ ಇದೆ. ಇದನ್ನು ಕರೆಕ್ಟ್ ಆಗಿ ಹೇಳಿದಾಳಲ್ಲೇ. ಮುಂದೆ ಕೇಳಿ ಬಾವಾ. ನೀನ್ ಹೇಳು ಉಪ್ಪಿ. ಆದ್ರೆ ಜಪಾನು ಎಷ್ಟು ಚುರುಕು. ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಬಿದ್ರು 50 ವರ್ಷಕ್ಕೆ ಮತ್ತೆ ಚೇತರಿಸ್ಕೊಂಡ್ಬಿಡ್ತು. ಮೊನ್ನೆ ಸುನಾಮಿ ಆದಾಗ ಜಾಸ್ತಿ ಜನ ಸಾಯದೇ ಇರೋ ಹಾಗೆ ಮುನ್ನೆಚ್ಚರಿಕೆ ವಹಿಸ್ತು. ಚಳಿ ಬರೋದ್ಕಿನ ಮುಂಚೆನೆ ಕಂಬಳಿ ಹೊತ್ಕೊಳ್ಳೋದೇ ಬುದ್ಧಿವಂತನ ಲಕ್ಷಣ. ಇದನ್ನು ಕರೆಕ್ಟ್ ಆಗಿ ಹೇಳಿದಾಳೆ ಅನ್ಸುತ್ತಲ್ಲ. ನಿಮ್ ವಯಸ್ಸಲ್ಲಾಗ್ಲೇ ಡೌಟ್ ಶುರುವಾಗಿದೆ. ನಿನ್ ಭಾಷೆ ಕೇಳ್ತಾ ಕೂತ್ಕೊಳ್ಳೋದಕ್ಕೆ ನನಗೆ ಟೈಮ್ ಇಲ್ಲ. ನೀನ್ ತಲೆ ಕಟ್ಕೊಳ್ಬೇಕು ಅನ್ಸುತ್ತೆ. ಬಿಸಿ ಬಿಸಿ ಕಾಫಿ ಮಾಡಿ ತಂದ್ಕೊಡ್ರಾ? ಅಮ್ಮ ಅಮ್ಮ ಅಮ್ಮ, ನೀನ್ ಯಾಕೆ ಕಾಫಿ ಮಾಡ್ತೀಯಾ? ಎಲ್ಲಿ ಹಾಳಾಗೋಗಿದ್ದಾಳೆ ಕೆಲಸದೋಳು? ಅವಳಿಗೆ ಪುರುಸೊತ್ತಿಲ್ಲ ಅಂತ ಆಚೆ ಹೋಗಿದ್ದಾಳೆ. ಅದು ಸರಿನೇ. ಅವಳಿಗೆ ನಮ್ಮ ಅಣ್ಣನ ಬಾಯ್ ಬಿಟ್ಕೊಂಡು ನೋಡೋದಕ್ಕೆ ಟೈಮ್ ಇರಲ್ಲ. ಇನ್ ಮನೆ ಕೆಲಸ ಮಾಡೋದಕ್ಕೆ ಪುರ್ಸೊತ್ತು ಎಲ್ಲಿರುತ್ತೆ? ಯಾವಾಗ್ಲೂ ಸೊಂಟ ಬಳಸೋದ್ರಲ್ಲೇ ಅರ್ಧ ಆಯಸ್ ಕಳೆದು ಹೋಯ್ತು. ಇನ್ನು ಆ ಸೊಂಟ ಯಾವಾಗ ಲಟಕ್ ಅಂತ 2 ಭಾಗ ಆಗುತ್ತೋ ಆ ಕಾಂತನಿಗೇ ಗೊತ್ತು. ಹೀಗೆಲ್ಲ ಮಾತಾಡ್ಬಾರ್ದು. ಬಾ, ಅಡ್ಗೆ ಮನೆಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ. ಅದನ್ನ ಯಾರಾದ್ರೂ ಕಾಫಿ ಅಂತಾರ? ಮಾತು ಕಲಬೆರಕೆ, ಮನಸ್ಸು ಕಲಬೆರಕೆ, ನೋಟ ಕಲಬೆರಕೆ, ಊಟ ಕಲಬೆರಕೆ, ದೇಶನೇ ಕಲಬೆರಕೆ. ಬುದ್ಧಿನ ಶುದ್ಧಿ ಮಾಡ್ಬೇಕು. ಹೊರಕೆ ತಗೊಂಡು ಸರ್ಕು ಅಂತ ಗುಡಿಸಿ ಕಸನ ಆಚೆ ಬಿಸಾಕ್ ಬಿಡ್ಬೇಕು ಅಂತ ಈ ಸೂಪರ್ ಪಿಕ್ಚರ್ ಅಲ್ಲಿ ಜನಗಳೆಲ್ಲ ಸೇರ್ಕೊಂಡು ರಸ್ತೆನ ಗುಡಿಸಿ ಶುದ್ಧಿ ಮಾಡ್ತಾರಲ್ಲ, ಹಾಗೆ ನೀನು ಈ ಬುದ್ಧಿನ ಶುದ್ಧಿ ಮಾಡ್ಬೇಕು ಅಂತ ಇದೆಯಮ್ಮ. ಹೌದು, ಎಲ್ರು ಈಗ್ಲೇ ಎತ್ತೆತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಹಾಗೇ ಮಾಡ್ಬೇಕಾಗುತ್ತೆ. ಪಲ್ಲು ಚಟ್ನಿಲೋ ತುಪ್ಪದಲ್ಲೋ ಅದ್ಕೊಂಡು ತಿನ್ನೋದ್ ಬಿಟ್ಟು ಖಾಲಿ ಚಪಾತಿ ಹಾಗೆ ತಿಂತಿದ್ದಿಲ್ಲ.
ನಾವು ತಿನ್ನೋದಕ್ಕೋಸ್ಕರ ಬದುಕಬಾರ್ದು, ಬದುಕೋದಕ್ಕೋಸ್ಕರ ತಿನ್ಬೇಕು. ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ಕಿತ್ಕೊಂಡು ತಿಂತಾ ಇರೋದೇ ಈ ಚಪಾತಿ ಅಥವಾ ರೊಟ್ಟಿನ. ಎರಡೇ 2 ಚಪಾತಿ ಮೇಲೆ ಅವ್ರು ಇಡೀ ದಿನ ಬದುಕ್ತಾರೆ. ನೀನು ಯಾವತ್ತಾದ್ರೂ ಅಂತ ಕೆಲಸ ಮಾಡಿದೀಯಾ? 200 ರೂಪಾಯಿ ಕೊಟ್ರೆ ಸಾಕು ಅಂತ ನಾಯಿ ತರ ಹಿಂದಿಂದ ಹೋಗ್ತೀಯ, ನಾಚಿಕೆ ಆಗಲ್ವಾ? ಇವತ್ತು ಇವಳು ಯಾಕೋ ತುಂಬಾ ಅತಿ ಆಯ್ತು ಕಣೋ. ಅಲ್ಲೇ ಪಾಂಡುರಂಗ ಕಂಡಿಗಲೇ ಬಾಪ. ಯಾರು ಸರಿಗಿಲ್ಲ, ಪ್ರಪಂಚದಲ್ಲಿ ಯಾರು ಸರಿ ಇಲ್ಲ. ಮತ್ತೆ ನೀನು ಬುದ್ಧಿವಂತೆ. ಏನಲ್ಲೇ ನಿನ್ನ ದೇವರ ಕೊಟ್ಟ ತಂಗಿ ಬರ್ತಾ ಬರ್ತಾ ಮೆಂಟಲ್ ಆಗ್ತಿದ್ದಾಳೆ. ಇವಳನ್ನ ಹೀಗೆ ಬಿಟ್ರೆ ಮನೇನೆ ಹುಚ್ಚಾಸ್ಪತ್ರೆ ಮಾಡ್ಬಿಡ್ತಾಳೆ. ಯಾರಾದ್ರೂ ಡಾಕ್ಟರ್ನ ಕಳ್ಸೋ. ಕರ್ಸೋದು ಏನು ಬಂತು ಮಾತೋಶ್ರೀ ರಂಗಮ್ಮನವ್ರೆ. ಆ ಡಾಕ್ಟರ್ನ ಕರ್ಕೊಂಡ್ಬಂದು ಪರ್ಮನೆಂಟ್ ಆಗಿ ನಮ್ಮ ಮನೆಯಲ್ಲೇ ಇಟ್ಕೊಂಡ್ಬಿಡ್ತೀನಿ. ಎಲ್ಲರ ತಲೆನೂ ಒಂದ್ಸಲ ಚೆಕ್ ಮಾಡಿಸ್ದಂಗ ಆಗುತ್ತೆ. ಅಭಿ ಡೋಂಟ್ ಟಾಕ್ ರಮೇಶ್. ಈಗೇನು ಹೀಗೆ ಮಾತಾಡ್ತಾ ಇರ್ತೀರೋ ಅಥವಾ ಡಾಕ್ಟರ್ನ ಕರೆಸ್ತೀರಾ? ಕಾಂತ ಕಾಂತ ಕಾಂತ. ಓದಿದ್ರೆ ಡಾಕ್ಟ್ರು, ಇಲ್ಲ ಅಂದ್ರೆ ಟ್ರ್ಯಾಕ್ಟರ್. ಟ್ರ್ಯಾಕ್ಟರ್ನ ನಂಬ್ಕೊಂಡ್ರೆ ಅಕ್ಕಿ ರಾಗಿ ಬೇಳೆ ಕಾಳು. ಡಾಕ್ಟರ್ ನಂಬ್ಕೊಂಡ್ರೆ ಕಿತ್ತದ ಸೂಜಿ ಮಾತ್ರೆ ಬಾಯಿಗೆ ಕಾಳು. ಏನು ವಿಶೇಷ ಕಾಣ್ತಾ ಇಲ್ವಲ್ಲ, ಎಲ್ಲ ನಾರ್ಮಲ್ ಆಗೇ ಇದೆ. ಎಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ನೋದು ಗೊತ್ತಾಗ್ತಿಲ್ವಲ್ಲ. ಪ್ರಾಬ್ಲಮ್ ಇರೋದು ಇಲ್ಲಿ ಅಲ್ಲ ಕಾಂತ, ಇಲ್ಲಿ. ಉಪೇಂದ್ರ ಸರ್ ಸಿನಿಮಾ ನೋಡ್ತಾ ಇದ್ರೆ ಬದುಕು ಬಂಗಾರ ಆಗುತ್ತೆ. ಅವ್ರು ಹೇಳೋ ಪ್ರತಿ ಡೈಲಾಗಲ್ಲೂ ಜೀವನದ ಅರ್ಥ ತುಂಬಿದೆ. ಅವ್ರು ಹೇಳ್ದಾಗೆ ನಾವು ನಡೆದಿದ್ದೆ ಆದ್ರೆ ನಮ್ಮ ದೇಶ ಅಮೇರಿಕಾ ಆಗುತ್ತೆ, ಅಮೇರಿಕಾ ಇಂಗ್ಲೆಂಡ್ ಆಗುತ್ತೆ, ಇಂಗ್ಲೆಂಡ್ ಜಪಾನ್ ಆಗುತ್ತೆ, ಕೊನೆಗೆ ಸುನಾಮಿ ಬಂದು ಮುಳುಗುತ್ತೆ. ಡಾಕ್ಟ್ರೆ, ನಿಮ್ಮ ವೈದ್ಯಕೀಯ ಪರಿಭಾಷೆನಲ್ಲಿ ಇದಕ್ಕೆ ಎಂತ ಕಾಯಿಲೆ ಅಂತ ಹೇಳ್ತಾರೆ? ಇದಕ್ಕೆ ಸ್ಟಾರ್ ಮೇನಿಯಾ ಅಂತಾರೆ. ನಾವು ತುಂಬಾ ಇಷ್ಟಪಡೋ ಸ್ಟಾರ್ನ ನೋಡಿದಾಗ ಆ ಸ್ಟಾರ್ ಭೂತ ಮೈ ಮೇಲೆ ಬರುತ್ತೆ. ಮೈ ಮೇಲೆ ಬಂದಾಗ ಹೀಗಾಗುತ್ತೆ. ಈ ಸ್ಟಾರ್ ಮೇನಿಯಾ ಇದ್ದಾಗ ಯಾವ ಔಷಧಿ ಕೊಟ್ಟರು ನೆಟ್ ಕೆಲಸ ಮಾಡೋದಿಲ್ಲ. ಈ ದಡ್ರಿಗೆ ಇನ್ನೊಂದ್ಸತಿ ಹೇಳು ಕಾಂತ. ಡಾಕ್ಟ್ರೆ, ನೀವು ಅದು ಯಾರ ಹತ್ರ చూಡ್ತಾ ಇದ್ರಿ ಅಂತ? ನಮ್ಮ ಭಾರತ ದೇಶದಲ್ಲಿ ಕೋಳಿ ಜ್ವರಕ್ಕೆ ಔಷಧಿ ಕಂಡಿಡಿದರೆ ಹಂದಿ ಜ್ವರಕ್ಕೆ ಔಷಧಿ ಕಂಡಿಡಿದರೆ, ಅಂದಮೇಲೆ ಇದು ಯಾವುದೋ ಹುಡುಗಾರ ಜ್ವರಕ್ಕೆ ಔಷಧಿ ಇಲ್ವಾ? ಇದಕ್ಕೆ ಇಂಗ್ಲಿಷ್ ಮೆಡಿಸಿನ್ ಇಲ್ಲ, ನಾಟಿ ಔಷಧಿ ಇದೆ. ಅದನ್ನ ಇಂಥ ಸ್ಟಾರ್ ಮೇನ್ ಇದೆ ಅವ್ರು ಕುಡಿಸ್ಬಿಟ್ರೆ ಸ್ಟಾರ್ ಒಂಥರ ಮಂಜು ಮಂಜ ಕಾಣುತ್ತೆ. ಆ ಸ್ಟಾರ್ ಹೆಸರು ಹೇಳೋದಕ್ಕೂ ನಾಲ್ಗೆ ತಡವರ್ಸುತ್ತೆ. ನಿಮ್ಮಂತ ತಲೆ ಕೆಟ್ಟದ್ ಮಾತ್ರ ನಮ್ಮ ದೇಶದಲ್ಲಿ ಇರಕ್ ಸಾಧ್ಯ. ಏನಾದ್ರೂ ಬೇರೆ ಕಡೆ ಇದ್ದಿದ್ರೆ ನಿಮ್ಮನ್ನ ಬದುಕಿರುವಾಗ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಕಾಗೆಗಳಿಗೆ ಕಾವ್ ಕಾವ್ ಅಂತ ಹಂಚ್ಬಿಟ್ಟಿರೋರು. ಡಾಕ್ಟರ್ಗಿರಿ ಮಾಡಿರೋದಕ್ಕೆ ಸರ್ಟಿಫಿಕೇಟ್ ಇರಲ್ಲ, ಆದ್ರೆ ಅಂಗಡಿಗಳನ್ನ ಓಪನ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಸೂಜಿ ಉದ್ದ ಎಷ್ಟು ಅಂತ ಗೊತ್ತಿರಲ್ಲ, ಚುಚ್ಚು ಬಿಟ್ಟು ಜನಗಳಿಂದ ದುಡ್ಡು ಹೀರ್ಬಿಡ್ತೀರಾ. ಅದಕ್ಕೆ ಹೆಣ ಬಿದ್ದ ಮೇಲೆ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ನಿಮ್ಮಂತ ನಕಲಿ ಡಾಕ್ಟರ್ ಜಾಗ ಖಾಲಿ ಮಾಡ್ಬಿಟ್ಟಿರ್ತಾರೆ. ಇದುವರೆಗೂ ನೀವು ಕೊಟ್ಟಿರೋ ಯಾವ ಔಷಧಿನೂ ಕೆಲಸ ಮಾಡಿಲ್ಲ, ಇನ್ನು ಇದು ಕೆಲಸ ಮಾಡುತ್ತಾ? ತುಂಬಾ ಕಷ್ಟಪಟ್ಟು ತಯಾರು ಮಾಡಿದ್ದೇನಮ್ಮ. ನೀನಂತ ಎಷ್ಟೋ ಪೇಷಂಟ್ಗಳು ಇಂಥ ಔಷಧಿ ಕುಡಿಸಿ ಕಾಯಿಲೆ ವಾಸ ಮಾಡಿಸಿದ್ದೇನೆ. ಹಾಗಾದ್ರೆ ಮೊದಲು ನೀವು ಕುಡೀರಿ, ಸೈಡ್ ಇಫೆಕ್ಟ್ ಇಲ್ಲ ಅಂದ್ರೆ ನಾನು ಕುಡಿತೀನಿ. ನಾನು ಡಾಕ್ಟ್ರಮ್ಮ. ಇವತ್ತಿನ ಡಾಕ್ಟರ್ಗಳೇ ಮುಂದಿನ ಪೇಷಂಟ್ಗಳು. ಅವಳೊಂದು ಸ್ವಲ್ಪ ನಮ್ಮಮ್ಮನ ತರ ರಚ್ಚೆಡೆ ಜಾಸ್ತಿ. ಅವಳು ನಮ್ಮಮ್ಮನ ಹೊಟ್ಟೆಲಿ ಇರೋವಾಗ ಆಗಲೊತ್ತಲ್ಲೇ ಚಂದ್ರಗ್ರಹಣ ಆಗ್ಬಿಟ್ಟಿದ್ದಂತೆ. ಅದ್ರ ಪ್ರಭಾವ ಇರಬೇಕು, ಅದಕ್ಕೆ ಈಗೆಲ್ಲ ಆಡ್ತಾ ಇದ್ದಾಳೆ. ಆಗೋಗ್ಲಿ, ಅದನ್ನ ಕಂಡಿಡಿದವ್ರು ತಾವೇ. ಒಂದ್ಸಲ ಕುಡ್ ತೋರಿಸ್ಬಿಡಿ ಅಷ್ಟೇ ತಾನೇ. ನೋಡ್ದ ಯಾವ ಎಫೆಕ್ಟ್ ಇಲ್ಲ, ಕುಡಿ. ಯಾವ ಎಫೆಕ್ಟ್ ಇಲ್ದಿರ ಈ ಔಷಧಿನ ಕುಡಿಯಕ್ಕೆ ನನಗೆ ತಲೆ ಕೆಟ್ಟಿದ್ಯಾ ಡಾಕ್ಟ್ರೆ? ಹೋಗಿ ಮೋರಿಗೆ ಸುರಿರಿ. ಇಂತ ಔಷಧಿ ಕುಡಿಯಕ್ಕೆ ನಂದೇನ್ ಹೊಟ್ಟೆನ ಕಲ್ಗಟ್ ಬಾನೇನ? ಬಲ್ಲು ನಿನ್ ತಲೆ ಹರಕೆ ಜಾಸ್ತಿ ಆಯ್ತು. ಔಷಧಿ ಕುಡಿಲಿಲ್ಲ ಅಂದ್ರೆ ನಾವೇ ನಿನ್ ಕೈ ಕಾಲು ಕಟ್ಟಿ ಔಷಧಿ ಕುಡಿಸ್ಬೇಕಾಗುತ್ತೆ. ಕಣ್ಣು ಮಂಜು, ಮನಸ್ ಮಂಜು, ಸಾವೆ ಗಂಜು, ಉಸಿರು ಗಂಜು. ಡಾಕ್ಟ್ರೆ, ಅದು ಯಾವ ಸುಡ್ಗಾಡ ಔಷಧಿ ಕುಡಿಸ್ಬಿಟ್ರೆ ನನ್ನ ದೇವ್ರ ಕೊಟ್ಟ ತಂಗಿನ ಸುಡ್ಗಾಡಿ ಕಳ್ಸ್ಬಿಟ್ರು ಹೆಂಗೆ? ಹೊರಕಳೆಯ ಔಷಧಿ ಕೆಲಸ ಮಾಡ್ತಾ ಇದೆ. ಈಗ ಇವಳೇನಾದ್ರು ಕಣ್ ಬಿಟ್ಲು ಮೊದಲು ತರ ಆಗ್ತಾಳೆ. ಕಣ್ಣು ಬಿಡ್ಲಿಲ್ಲ ಅಂದ್ರ ಏನ್ ದುಡ್ಡೇ ಕೊಡ್ಬೇಡ, ಫ್ರೀಯಾಗಿ ಪೋಸ್ಟ್ ಮಾರ್ಟಮ್ ಮಾಡ್ಬಿಡ್ತೀನಿ. ನಾನಮ್ಮ ಹೆಡ್ಗೆ ಮೇಲೆ ನೋಡಿದ್ರೆ ನೀನು ದೇವ್ರು ಕೊಟ್ಟ ತಂಗಿ ಮೊದಲು ತರ ಆಗೋಬಿಟ್ಲು. ಕೊಡು 1,000 ರೂಪಾಯಿ. ಹಳೆ ಅಂದ್ರೆ ಅಂತದ್ದೇನಾಯ್ತು ಅಂತ ಅರ್ಕೊಂಡು ನಿಂತಿದ್ದೀರಿ? ನನ್ನ ತಂಗಿ ಒಬ್ಬಳೇ ತಂಗಿ
ಆ ದೇವರು ಕೊಟ್ಟ ತಂಗಿ ನಮ್ಮೆಲ್ಲರ ನೆಚ್ಚಿನ ಪಲ್ಲವೇ ಉರುಪು ಪಲ್ಲು, ನಮ್ಮ ಗಂಡಗಲಿ ವಂಶದ ಕಟ್ಟ ಕಡೆಯಲ್ಲಿ ಎಡಿಕೊಂಡು ಫ್ಯಾನಿಗೆ ನೇಣಾಕೊಂಡು ಬೆಂಡಾಗ್ಬಿಟ್ಟಿದ್ದಾಳೆ ಮಾತ್ರ. ಬಾಬಾ ನಾ ಹಾಗಲ್ಲ ಅಂದೆ. ಯಾಕಪ್ಪ ಇಷ್ಟ ತೊಳ್ತಾ ಇದ್ದೆ? ಒಳಗೋದಲ್ಲಿ ಇನ್ನು ಆಚೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೆ. ಸ್ವಲ್ಪ ಕೈ ತೆಗೆಯಪ್ಪ. ಹೇಳಿ ಕೇಳಿ ನಾನು ಹಾರ್ಟ್ ಪೇಷಂಟ್ ಕಣ. ನನ್ನ ದೇವರ ಕೊಟ್ಟ ತಂಗಿ ತೀರ್ಕೊಂಡು ಅಂತ ಭಾವಿಸ್ಕೊಂಡು ನಾನು ದಬಾಕೊಂಡ್ಬಿಟ್ಟಿದ್ರೆ ನೀವು ಒಬ್ಬನೇ ಎತ್ಕೊಂಡು ಏನೋ ಮಾಡ್ತಾ ಇದ್ದೆ. ಇಬ್ಬರು ಅಷ್ಟು ನಾನೇ ಅನ್ಬೋಡ್ತೀನಿ. ಅಮ್ಮ ಪಲ್ಲು, ಸ್ವಲ್ಪ ಹೊರಗೆ ಬರ್ತೀಯಮ್ಮ? ಮಚ್ ಹಿಡ್ಕೊಂಡವರೆಲ್ಲ ರೌಡಿ ಆಗಲ್ಲ. ರೌಡಿ ಆಗ್ಬೇಕಾದವ್ರಿಗೆ ಮಚ್ ಬೇಕಾಗಿಲ್ಲ. ಕೈಯಲ್ಲಿರೋ ಮಚ್ಚು ಕೆಲಸ ಮಾಡ್ಲಿಲ್ಲ ಅಂದ್ರೆ ಈ ಮಚ್ಚಿಗೆ ಅವಮಾನ. ಯಾರ್ ತಲೆ ಹಣ್ಣಾಗಿದೆ ಅವ್ರು ಧೈರ್ಯವಾಗಿ ಮುಂದೆ ಬನ್ನಿ. ಸತ್ತರೆ ವೀರ ಸ್ವರ್ಗ, ಬದುಕಿದ್ರೆ ನರಕ. ಅಮ್ಮ ಅದು ಮಚ್ಚಲ್ಲ, ಕಬ್ಬಣ ತುಂಡು. ಗೊತ್ತಮ್ಮ, ಅದ್ ಸಿಗ್ಲಿಲ್ಲ ಅಂತಾನೆ ಇದನ್ನ ಹಿಡ್ಕೊಂಡಿದ್ದು. ನನ್ನ ತಂಗಿಗೆ ಬಡದಿರೋ ಕಾಯಿಲೆ ವಾಸಿ ಮಾಡೋದಕ್ಕೆ ಯಾವ ವೈದ್ಯರಿಂದನೂ ಸಾಧ್ಯ ಇಲ್ಲ. ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್. ಅಯ್ಯೋ ಶಿವನೇ, ಇಂಥ ಹುಚ್ಚು ಅಭಿಮಾನಿಗಳ ಹುಚ್ಚನ್ನ ಬಿಡಿಸ್ಬೇಕು ಅಂದ್ರೆ ಅವನೊಬ್ಬನಿಂದ ಮಾತ್ರ ಸಾಧ್ಯ. ಯಾರು ಅದು ಪಂಡ್ರಾಗ? ನಮ್ಮ ರಿಯಲ್ ಸ್ಟಾರ್ ಉಪಿ. ಎಲ್ಲಿ ನಮ್ಮ ಪೇಷಂಟು ಹೊಸ ಔಷಧಿ ತಯಾರು ಮಾಡಿದ್ದೀನಿ ಕಣಯ್ಯ. ನೀವು ನಿನ್ನೆ ಕೊಟ್ಟು ಔಷಧಿನೇ ಸರಿಯಾಗಿ ಕೆಲಸ ಮಾಡಿಲ್ಲ, ನೀವು ಇದು ಮಾಡುತ್ತಾ? ಅಲ್ಲ ನಿಮ್ಗೆ ಇದ್ಬಿಟ್ಟು ಬೇರೆ ಕೆಲಸ ಗೊತ್ತಿಲ್ವಾ ಅಂತ? ಎಷ್ಟು ಕಷ್ಟಪಟ್ಟು ತಯಾರು ಮಾಡಿದ್ದೀನಿ ಹಿಂಗೆ ಅಂದ್ಬಿಟ್ಟಲ್ಲಯ್ಯ. ನೋಡು, ಬೇಕಾದ್ರೆ ಹೇಳು, ಕೊಡ್ತೀನಿ. ಇಲ್ಲ ನಾನು ತಗೊಂಡು ಮನೆ ಬಿಸಾಕ್ಬಿಡ್ತೀನಿ. ಶಾಂತಂ ಪಾಪಂ. ಕೋಪ ಎಂಬುದು ಅನರ್ಥ ಸಾಧನವು. ಕೋಪಿತ ಕಡುಪಾಪಿಯಾಗಿ ತನಗೆ ತಾನೇ ಪಿಪಿ ಊದಿಸ್ಕೊಂಡನಲ್ಲ ಪಾಂಡ್ರ. ಇದೆಲ್ಲ ಕೇಳಿಲ್ಲಲ್ಲಯ್ಯ ನಾನು. ನಾನು ಈಗ ತಾನೇ ಬಿಟ್ಟಿದ್ದು. ಹೋಗು, ಕರ್ಕೊಂಬ. ನಿನ್ನ ದೇವ್ರು ಕೊಟ್ಟ ತಂಗಿನ ಕರ್ಕೊಂಬ. ಈ ಔಷಧಿ ಕೊಡ್ತೀನಿ. ಒಂದು ಅವಳು ನಾರ್ಮಲ್ ಬರ್ಬೇಕು, ಇಲ್ಲ ಶಿವನ್ ಪಾದ ಸೇರ್ಬಿಡ್ಬೇಕು. ಡಾಕ್ಟ್ರೆ, ನಮ್ಮ ತಂಗಿ ಕಾಯಿಲೆ ವಾಸಿ ಆಗೋದಕ್ಕೆ ನಾವ್ ಇನ್ನೊಂದೇನೋ ಮಾರ್ಗ ಕಂಡಿಡ್ಕೊಂಡಿದೀವಿ. ಹಾಗಾಗಿ ನಿಮ್ಮ ಮನೆಗೆ ನೀವು ಹೊರಟು. ಈ ಔಷಧಿ ಏನೇ ಮಾಡ್ಲಿ? ಮುಂದೆ ನಿಮಗೆ ಯಾವತ್ತಾದ್ರೂ ಸ್ಟಾರ್ ಮೇನಿಯಾ ಅನ್ನೋ ಕಾಯಿಲೆ ಬಂತು ಅಂದ್ರೆ ನಿಮಗೆ ನೀವೇ ಗಟಗಟ ಅಂತ ಕುಡ್ಕೊಂಬಿಡಿ. ನೀವು ನಮ್ಮನೆಗೆ ಬಂದಿದ್ದೀರಾ ಅಂದ್ರೆ ನಂಗೆ ನಾನು ನಿಮ್ ಕಟ್ಟ ಅಭಿಮಾನಿ. ನಿಮ್ ಪ್ರತಿ ಸಿನಿಮಾನು 10 ಸತಿ ನೋಡಿದ್ದೀನಿ ಸರ್. ನೀವು ಬಂದಿದ್ದೀರಾ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಸರ್ ನಿಮ್ ಸ್ಟೈಲ್ ಎಲ್ಲ. ಒಂದ್ ನಿಮಿಷ ಇರಿ, ನಮ್ಮ ಮನೆಯವ್ರನ್ನೆಲ್ಲ ಕರ್ದ್ಬಿಡ್ತೀನಿ. ಅಮ್ಮ, ಅಣ್ಣ, ಅದಕ್ಕೆ ಬೇಗ ಬನ್ನಿ. ಏನಮ್ಮ ದೇವ್ರು ಕೊಡ್ತೇನೆ. ಉಪಿ ಸರ್, ನಮಸ್ತೆ ಸರ್. ಒಂದು ಸೆಕೆಂಡ್ ಸರ್. ಉಪಿ ಸರ್, ನಾನು ಪಾಂಡ್ರಂಗ ಗಂಟೆಗಲ್ಲ ಸರ್. ಎಡಗೈ ಎತ್ತಿದ್ರು ಬೀರ ಕೇಸರಿ ಸರ್, ಬಲಗೈ ಎತ್ತಿದ್ರು ಬೀರ ಮದಕರಿ ಸರ್. ನಾನು ಯಾವ ಸಿನಿಮಾದಲ್ಲೂ ಆ ಡೈಲಾಗ್ ಹೇಳಿಲ್ವಲ್ಲ. ಉಪ್ಪಿ ಸರ್, ನಿಮ್ ಸಿನಿಮಾಗಳನ್ನ ನೋಡಿ ನೋಡಿ ಅದರಿಂದ ಇನ್ಸ್ಪೈರ್ ಆಗಿ ಅವ್ನ ಡೈಲಾಗ್ ಅನ್ನ ಅವನೇ ಬರ್ಕೊಂಡ್ಬಿಟ್ಟಿದ್ದಾನೆ. ಕಳ್ಳ. ಇವರು ನಮ್ಮ ಕುಟುಂಬದ ಹಿರಿಯರು, ಅಂದ್ರೆ ನಮ್ಮ ಮಾತೃಶ್ರೀ ಅವರು. ಪರಿಚಯ ಮಾಡ್ಕೊಳಮ್ಮ. ನನ್ನ ಹೆಸರು ಲಂಗಮ್ಮ ಅಂತ. ಸ್ವಲ್ಪ ಸರಿಯಾಗಿ ಹೇಳಮ್ಮ. ಅದನ್ನೇ ಹೇಳ್ತಾ ಇದ್ದೀನಲ್ಲೋ, ಲಂಗಮ್ಮ ಅಂತ. ಉಪ್ಪಿ ಸರ್, ನೀವು ಅಪಾರ್ಥ ಮಾಡ್ಕೊಂಬೇಡಿ. ಇವರ ನಾಲ್ಗೆನಲ್ಲಿ ರಕಾರ ಹೊರಡಲ್ಲ, ಹಾಗಾಗಿ ಲಾ ಇದ್ದ ಜಾಗದಲ್ಲೆಲ್ಲ ಲಾ ತೊಡಸ್ಬಿಡ್ತಾರೆ. ಇನ್ನು ಇವನು ಪದ್ಮನಾಭ ಅಂತ ಸರ್, ನಮ್ಮ ಮನೆಯ ನಂಬರ್ 1 ದಂಡಪಿಂಡ. ಊರಲ್ಲಿ ಕುಲಿ ಕಾಯ್ಕೊಂಡಿದ್ದ, ಪಾಪ ಬದುಕೊಳ್ಳಿ ಅಂತ ಕಲ್ಕೊಂಡ್ ಬಂದೆ. ಮಾತಾಡ್ಸಿ ಗಂಗಮ್ಮನವರ, ಗಾಂಧಿನಗರ 108 ಸಮಸ್ಯೆ ಅವ್ರ ತಲೆನಲ್ಲೇ ಇರ್ತವೆ. ನಮ್ಮನೆ ಸಮಸ್ಯೆನೆಲ್ಲ ಅವ್ರ ಮೇಲೆ ಹೇಗೆ ಹೇಳ್ತೀರಾ? ಸಾರಿ ಸರ್. ಇನ್ನು ಇವರು ನಮ್ಮ ಅಳಿಯಂದ್ರು ಸರ್, ಅಂದ್ರೆ ಆ ನಿಮ್ಮ ಹುಚ್ಚು ಅಭಿಮಾನಿ ಇದಾರಲ್ಲ, ಅವರು ಯಜಮಾನ್ರು ಸರ್. ಒಂದು ಕೆಲಸ ಇಲ್ಲ, ಒಂದು ಕಾರ್ಯ ಇಲ್ಲ. ಸಂಪಾದನೆ ಅಂದ್ರೆ ಏನು ಅಂತ ಮೊದಲೇ ಗೊತ್ತಿಲ್ಲ. ಪಾಪ ನಿಷ್ಪಾಪಿ ಮನುಷ್ಯ. ಒಂದು ಕೆನೆ ಕೊಡಿದ್ರೆ ಮತ್ತೊಂದು ಕೆನೆ ತಾನೇ ಕೊಡ್ತಾನೆ. ಈಗ ನಾನು ನಿಮಗೆ ಉದಾಹರಣೆ ಸಮೇತ ತೋರಿಸ್ತೀನಿ ಸರ್. ಅಳಿ ಅಂದ್ರೆ ತಿರ್ಕಳಿಪ್ಪ ನೋಡಿ ಸರ್. ವಾಟ್ ಇಸ್ ದಿಸ್? ಎಲ್ರು
ಪರಿಚಯ ಮಾಡಿಸಿದ್ರಿ ಆದ್ರೆ ನನ್ ಪರಿಚಯ ಮಾತ್ರ ಮಾಡಿಸ್ಲಿಲ್ಲ. ನೀವಿದ್ರು ಒಂದೇ ಬಿಟ್ರು ಒಂದೇ ಬಿಡ್ರಿ. ಅದು ಉಪ್ಪಿ ಸರ್, ನಾವದು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ವೋ ಏನೋ, ಈ ಜನ್ಮದಲ್ಲಿ ನಮಗೆ ಧರ್ಮಪತ್ನಿ ಅಂತ ಇವ್ರು ಸಿಕ್ಬಿಟ್ಟಿದ್ದಾರೆ. ನನಗೆ ಮದುವೆಯಾಗಿ ಇಷ್ಟು ವರ್ಷ ಆಯ್ತು ಉಪ್ಪಿ ಸರ್, ಒಂದೇ ಒಂದು ದಿವಸ ನಾವು ಇವ್ರನ್ನ ಹೊಲಿಸ್ಕೊಳಕ್ ನನ್ನಿಂದ ಆಗಿಲ್ಲ ಉಪ್ಪಿ ಸರ್. ಮೂರ್ಖ, ಜೀವನ ಪೂರ್ತಿ ಹೆಂಡತಿನೇ ನಂಬ್ಕೊಂಡಿರಕ್ಕಾಗುತ್ತೇನೋ? ಗೋರಿ ಕಟ್ಬಿಡ್ತಾಳ ಅಷ್ಟೇ. ಪ್ರೀತಿ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತಾ ಇರ್ಬೇಕು ಅಷ್ಟೇ. ಈಗ ಬಾಳೆಹಣ್ಣು ಮಂಡಿಗೆ ಬೀಗ ಹಾಕಿದಾರಂತ ಕೋತಿಗಳು ಅಲ್ಲೇ ಕಾಕೊಂತ ಇರ್ತಾವ. ಬಾಳೆಹಣ್ಣು ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತಾ ಇರ್ತಾವ ಅಷ್ಟೇ. ಜೀವನನು ಹಾಗೆ, ಒಂದ್ ಹುಡುಗಿ ಕೈ ಕೊಟ್ರೆ ಇನ್ನೊಂದು ಹುಡುಗಿ ಹುಡ್ಕೊಂಡು ಹೋಗ್ತಾ ಇರ್ಬೇಕು. ಅದೇ ಉಪ್ಪಿ ಸಾಲ್, ನಾನು ಹೇಳ್ತಾ ಇದ್ದೀನಿ, ನಮ್ಮ ವಂಶದಲ್ಲಿ 5 ಜನ ಕಟ್ಕೊಳ್ಳೋ ಅವಕಾಶವಿದೆ. ಕಟ್ಕೊಳ್ಳೋ ಮಗನೇ ಅಂದ್ರೆ ಯಾಕೋ ಮನುಷ್ಯ ಮಾಡ್ತಿಲ್ಲ. ಅಲ್ಲ ಉಪ್ಪೇಣ, ನಾನೀಗ ಒಂದು ಮದುವೆಯಾಗೆ ತಟ್ಟಾಡ್ತಾ ಇದ್ದೀನಿ, ಮತ್ತೊಂದು ಮದುವೆ ಬೇಕಂತ ನನಗೆ ನಾನೇ ಸ್ವಲ್ಪ ಹಿಂದೇಟ್ ಆಗ್ತಾ ಇದ್ದೀನಿ. ನೋಡಿ, ನೀವು ಎಲ್ಲರೂ ಹೀಗೆ ಮಾಡ್ತಾ ಇದ್ರೆ ಜೀವನ ಪೂರ್ತಿ ಹಾಳಾಗಿ ಹೋಗ್ಬಿಡ್ತೀರಾ. ನಿಮ್ಗೆ ಏನ್ ತೋಚುತ್ತೋ ಅದನ್ನ ಮಾಡಿ, ಇಲ್ಲಾಂದ್ರೆ ಮೆಂಟ್ಲ್ಗಳಾಗ್ಬಿಡ್ತೀರಾ. ಇಲ್ಲಿ ಸ್ವಲ್ಪ ಟರ್ನ್ ಆಗಿ, ಸ್ವಲ್ಪ ಇನ್ನೊಂದು ಸೋತ್ ಕೊಡಿ. ಕೈನ ಗಲ್ಲದ ಮೇಲೆ ಇಟ್ಕೊಳ್ಳಿ. ಸ್ವಲ್ಪ ಸ್ಮೈಲ್. ಇನ್ನೂ ಸ್ವಲ್ಪ ನಗಿ. ಇನ್ನೂ ಸ್ವಲ್ಪ ನಗಿ. ಸಾಕು 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 ಸಾಕು. ಯಾಕೆ ಸರ್, ಏನಾಯ್ತು? ಜಾಸ್ತಿ ನಗ್ಬಿಟ್ರೆ ಕ್ಯಾಮರಾದಲ್ಲಿ ನಿಮ್ ಫೋಟೋನೇ ಬೀಳಲ್ಲ. ಉಪೇಂದ್ರ ಸರ್, ನಮ್ಮ ಯಜಮಾನನ್ನ ಏನ್ ಮಾಡ್ಬೇಕು ಅಂತಿದ್ದೀರಾ? ನೀನು ನನ್ನ ಅಪ್ಪಟ ಅಭಿಮಾನಿ. ನಾನು ಅಭಿಮಾನಿಗಳಿಗೋಸ್ಕರ ಏನೋ ಕೊಡ್ಬೇಕಂತ ಮಾಡಿದ್ದೇನೆ. ನಾನ್ ನಿಮ್ಮ ಅಪ್ಪಟ ಅಭಿಮಾನಿ, ನನಗೇನ್ ಕೊಡ್ತೀರಾ? ನಾನು ನಿನ್ನ ಗಂಡನ ಒಂದು ದೊಡ್ಡ ಸ್ಟಾರ್ ಮಾಡ್ಬೇಕಂತ ಮಾಡಿದ್ದೇನೆ. ನಾನು ಮಾಡೋ ಮುಂದಿನ ಸಿನಿಮಾಕ್ಕೆ ಇವನೇ ಹೀರೋ, ನಾನೇ ಡೈರೆಕ್ಟರ್. ಸರ್, ನಮ್ಮ ಯಜಮಾನ್ರು ನಿಜವಾಗ್ಲೂ ಹೀರೋ ಆಗ್ತಾರಾ? ಎಂತಿಂತ ಜೀರೋಗಳಿಗೆ ಹೀರೋ ಮಾಡಿದ್ದೇನೆ. ಈ ಜೀರೋ ಯಾವ ಲೆಕ್ಕ? ಜೀರೋ ಎಂದೇ ಒಂದು ಅಂಕೆ ಹಾಕ್ಬಿಟ್ರೆ ಎಲ್ಲ ಮಂಕಿನೂ ಮಗ್ಗೆ ಹೇಳುತ್ತೆ. ಸರ್, ನಮ್ಮ ಯಜಮಾನ್ರು ಹೀರೋ ಆದ್ರೆ ಹೀರೋಯಿನ್? ಕಾಫಿ ಮಾಡೋನು ಪುಡಿನೂ ಇಟ್ಕೊಂಡಿರ್ತಾನೆ, ಹಾಲು ಇಟ್ಕೊಂಡಿರ್ತಾನೆ, ಇಂಜೆಕ್ಷನ್ ಕೊಡೋನು ಸೂಜಿನೂ ಇಟ್ಕೊಂಡಿರ್ತಾನೆ. ಅಂದ್ರೆ ಹೀರೋಯಿನ್ ಈಗಾಗ್ಲೇ ರೆಡಿನಾ? ಓಕೆ, ರೆಡಿ. ಹೀರೋಯಿನ್ ಇಲ್ದೆ ಹೀರೋ ಬದುಕಾಗಲ್ಲ ಅಂತ, ಬಿಸಿ ಇಲ್ದೆ ಬೇಳೆ ಬೇಯಕ್ಕಾಗಲ್ಲ ಅಂತ ಈ ಹೀರೋಯಿನ್ ಬರ್ತಾ ಇದ್ದಾಳೆ ನೋಡು. ಮಂಜರಿ, ರತ್ನ ಮಂಜರಿ, ಕಮಾನ್ ಕಮಾನ್ ಕಮಾನ್. ಇವಳೇನ ಹೀರೋಯಿನ್ನು? ಇವಳೇ ಹೀರೋಯಿನ್. ಹೇಗಿದ್ದಾಳೆ? ನಮ್ಮ ಹೆಂಡತಿಗೆ ಚೆನ್ನಾಗಿದ್ದಾಳೆ. ಹೋಗಿಮ್ಮ, ಹೀರೋ ಪಕ್ಕ ನಿಂತ್ಕೊಳ್ಳಿ, ಒಂದು ಫೋಟೋ ತೆಗಿ. ಇಬ್ರು ಸ್ವಲ್ಪ ಹತ್ರ ಬನ್ನಿ. ಇನ್ನೊಂದು ಸ್ವಲ್ಪ ಹತ್ರ ಫೋಟೋ. ನೋಡು, ನಿನ್ನಿಂದಾಗಿ ನಿನ್ ಗಂಡ ಯಾವ ಸ್ಥಿತಿಗೆ ಬಂದಿದ್ದಾನೆ, ಇದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬೇಡ. ಅದಕ್ಕೆ ನೀವ್ ಇದ್ರ ಮಧ್ಯೆ ಬರಬೇಡಿ. ಉಪೇಂದ್ರ ಸರ್ ನಮ್ಮ ಯಜಮಾನ್ರನ್ನ ದೊಡ್ಡ ಸ್ಟಾರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಹೊಟ್ಟೆ ಊರಿಗೆ ನೀವು ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಓಕೆ ಓಕೆ, ಬರೀ ಡೈಲಾಗ್ ಹೇಳಿದ್ರೆ ಸಾಲಲ್ಲ, ನಿಮ್ಮಿಬ್ರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನಿಜವಾದ ಪ್ರೀತಿ ಇದ್ರೆ ಒಂದು ಆಕ್ಟಿಂಗ್ ಮಾಡಕ್ಕೆ ಹುಮ್ಮಸ್ ಬರುತ್ತೆ. ಪಾರ್ಕಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ತಿನ್ನಿ, ಐಸ್ ಕ್ರೀಮ್ ಕರಗುತ್ತೆ, ಪ್ರೀತಿ ಉಕ್ಕುತ್ತೆ. ಕಮನ್ 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 ಗೋ. ಏನಪ್ಪ ಒಬ್ರೇ ಹೋಗ್ತಿದ್ದೀರಲ್ಲ, ಜೊತೆಗೆ ನಾನು ಬರ್ತೀನಿ. ಒಬ್ನೇ ಇಲ್ಲಿ ಮಂಜರಿ ಇದ್ದಾಳಲ್ಲ ಜೊತೆಗೆ. ಏನಾಯ್ತು ಪಲ್ಲು, ಏನಾಯ್ತು? ಸರ್, ಅವರಿಬ್ರು ಎಲ್ಲಿಗೂ ಹೋದ್ರು. ಅವರಿಬ್ರು ಮಧ್ಯೆ ಪ್ರೀತಿ ಬೆಳಿಲಿ ಅಂತ ನಾನೇ ಕಳಿಸಿದ್ದು. ಅಲ್ಲ ಸರ್, ನಮ್ಮ ಯಜಮಾನ್ರು ಮಂಜರಿ ಜೊತೆ ಸಿಂಗಲ್ ಆಗಿ ಹೋಗೋದು ಏನ್ ಚೆನ್ನಾಗಿರುತ್ತೆ? ಅವ್ರೀಗ ನಿನ್ ಗಂಡ ಅಲ್ಲ, ಸಿನಿಮಾ ಹೀರೋ. ನೀನ್ಯಾಕೆ ಅವ್ರ ಮಧ್ಯೆ ಕರಡಿ ತರ ಹೋಗ್ತೀಯಾ? ಮತ್ ನಾನು ಬಿಡುವಾಗಿದ್ದಾಗ ನೀನು ಶೂಟಿಂಗ್ ಅಲ್ಲಿ, ಅವಳು ಅಣ್ಣಯ್ಯ ಅವ್ರು ಇನ್ನೂ ಬಂದಿಲ್ಲ. ಯಾರು ಉಪ್ಪಿ ಸಾರಮ್ಮ? ಅಲ್ಲ ಅಣ್ಣಯ್ಯ, ನಮ್ಮ ಯಜಮಾನ್ರು. ನೀನೇ ಅವ್ರನ್ನ ಕಳ್ಸ್ಕೊಟ್ಟಲ್ಲಮ್ಮ? ನಾನೇನ್ ಕಳ್ಸ್ಕೊಟ್ಟಿಲ್ಲ, ಅವರೇ ಹೋಗಿದ್ದು. ಸೋಮನೇರಮ್ಮ, ಇದಕ್ಕೆಲ್ಲ ಕುಮ್ಮ ಕೊಟ್ಟಿದ್ ನೀನು ಅಂತ ಈ ಗಂಡುಗಳಿಗೆ ಚೆನ್ನಾಗಿ ಗೊತ್ತು. ಮಾತಾಡ್ತಾಳೆ. ಪತ್ತು, ನೀನಾದ್ರೂ ಹೋಗಿ ಅವ್ರನ್ನ ನೋಡ್ಕೊಂಬಾರೋ. ಹೋಗಿಲ್ಲ ಪಾಂಡ್ರಂಗ ಪ್ರೀತಿ ಮಾಡೋ ಒಂದೇ ಕಡೆ ಇರ್ತಾರಣ್ಣ. ಎಲ್ಲಪ್ಪ ಇರ್ತಾರೆ, ಬಿಸಿಲು ಬಿದ್ದ ತಕ್ಷಣ ನೆರಳಿರೋ ಜಾಗ ಹುಡ್ಕೊಂಡು ಹೋಗ್ತಾರೆ. ಈ ಮನೇಲಿ ಮದುವೆ ಆದವ್ರಿಗೆ ಹುಡುಗಿರು ಸಿಗ್ತಾ ಇರ್ತಾರೋ, ನನಗೆ ಮದುವೆ ಆಗೋದಿರ್ಲಿ, ಮುಂಚೆ ಕೂಡ ಆಗಿಲ್ವಲ್ಲ. ಮೊದಲು ಈ ನಿನ್ನ ಫ್ಯಾಮಿಲಿ ಪ್ಯಾಕಿಗೆ ಒಪ್ಪತ್ತಿನ ಗಂಜಿ ಉಟ್ಟಿಸ್ಕೊಳ್ಳೋದನ್ನ ಕಲಿ, ಆಮೇಲೆ ನಾನೇ ಮುಂದೆ ನಿಂತು ಮುಂಜಿ ಮಾಡ್ತೀನಿ. ಅದಕ್ಕೆ ಬಲ್ಲು, ನೀನ್ ನನ್ ಜೊತೆ ಟಾಕ್ ಮಾಡ್ಬೇಡ. ನೀನ್ ಆಡ್ತಿರೋ ಹುಚ್ಚಾಟಗಳಿಗೆ ಹೀಗೆಲ್ಲ ಆಗ್ತಾ ಇರೋದು. ನಮಸ್ತೆ ಸರ್. ನೋಡಮ್ಮ, ಸ್ಕ್ರಿಪ್ಟ್ ಬರುವಾಗ ಡಿಸ್ಟರ್ಬ್ ಮಾಡಬಾರ್ದು. ಸ್ಕ್ರಿಪ್ಟ್ ಮುಗಿದ್ಮೇಲೆ ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ. ಯಾರ ಮೇಲೆ? ನಿನ್ ಗಂಡನ ಮೇಲೆ. ನಮ್ಮ ಯಜಮಾನ್ರ ಹುಡುಗಿ ಜೊತೆ ಹೋದವ್ರು ಇನ್ನೂ ಬಂದೇ ಇಲ್ಲ. ನೋಡಮ್ಮ, ಅವರಿಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಬೆಳಿಬೇಕು, ಪ್ರೀತಿ ಬೇಸಿಗೆ ಆಗ್ಬೇಕು. ಇಬ್ರು ಒಂದಾದ್ಮೇಲೆ ಖಂಡಿತ ಬಂದೇ ಬರ್ತಾರೆ. ನಮಸ್ಕಾರ ಸರ್. ಹೇಗಿತ್ತು ನಿಮ್ಮ ಪ್ರೀತಿ ಅನುಭವ? ಸರ್, ಅನುಭವ ರೋಮಾಂಚನವಾದದ್ದು. ಅದನ್ನ ಬರೀ ಬಾಯಿ ಮಾತ್ರ ಹೇಳಕ್ ಸಾಧ್ಯನೇ ಇಲ್ಲ ಸರ್. ಹಾಗಾದ್ರೆ ಸಾಂಗಲ್ಲಿ ಹೇಳಿ.
ನಾರಿಯ ಸೀರೆ ಕಡ್ಡ. ನೀನ್ ಯಾವಾಗಮ್ಮ ಸೀರೆ ಉಟ್ಕೊಂಡಿದ್ದೆ? ಏ ನಿಸ್ಮುನಿರಮ್ಮ ನೀ ಸುರೇಶ್ಗಳು ರಾಧಯ್ಯ ಮನ್ವ ಗೆದ್ದ, ಕಳ್ಳರ ಕಳ್ಳ ಕೃಷ್ಣನು ಬಂದ, ಮೋಹದ ಮೋಡಿ ಹಾಕಿದ. ಬೋಲೋ ಶ್ರೀಕೃಷ್ಣ ಪರಮಾತ್ಮಕ್ಕೆ ಜೈ. ಹಾಗಿದ್ರೆ ನಿಮ್ಮಿಬ್ರು ಪ್ರೀತಿ ಎಲ್ಲಿಗೆ ಬಂತು? ಹಿಮಾಲಯದಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ ಸರ್. ಇಲ್ಲಿ ತಡ ಮಾಡಬಾರ್ದು, ಯಾವ್ದಕ್ಕೆ? ಸಿನಿಮಾ ಮುಹೂರ್ತಕ್ಕೆ. ಏ, ಮುಂದಿನ ವಾರನೇ ನನ್ನ ಸಿನಿಮಾದ ಮುಹೂರ್ತ. ವಿಟ್ಲಾನೇ ಹೀರೋ, ಈ ಮಂಜರೇನೇ ಹೀರೋಯಿನ್. ನೋಡಿ, ಇನ್ನೊಂದು ವಿಶೇಷ ಏನಂದ್ರೆ ಹೇಳಿ ಸರ್. ಇವರಿಬ್ರು ಈಗಾಗಲೇ ಪ್ರೀತಿಸ್ಬಿಟ್ಟಿದ್ದಾರೆ. ನನ್ನ ಸಿನಿಮಾದ ಮುಹೂರ್ತ ದಿನವೇ ಇಬ್ಬರಿಗೂ ಮದುವೆ ಮಾಡ್ಬಿಡ್ತೀನಿ. ಸಾಧ್ಯ ಇಲ್ಲ ಸರ್, ಅವರು ನನ್ ಗಂಡ. ನೀವು ಹೋಗಿ ಹೋಗಿ ಯಾವ್ದೋ ಹೀರೋಯಿನ್ ಜೊತೆ ಮದ್ವೆ ಮಾಡ್ಸಿದ್ರೆ ನನ್ ಗತಿ ಏನೋ. ಅಲ್ಲೋ, ನಾ ಸಿನಿಮಾ ರಂಗದಲ್ಲಿ ಮೇಲೆ ಬರ್ಬೇಕು ಅಂತ ತಾನೇ ನೀನ್ ಇಷ್ಟಪಟ್ಟಿದ್ದು. ಉಪ್ಪಿ ಸಾರು ನಿನ್ ದೇವ್ರ ಮೇಲೆ ಅವ್ರು ಹೇಳಿದ ಮಾತು ನೀನ್ ಒಪ್ಕೋಬೇಕು. ಇಲ್ಲ, ನಾನು ಈ ವಿಷಯದಲ್ಲಿ ಇವ್ರ ಮಾತು ಕೇಳಲ್ಲ. ನೋಡಮ್ಮ, ನೀ ನನ್ನ ಅಭಿಮಾನಿ ಅಂದ್ಮೇಲೆ ನೀ ನನ್ನ ಮಾತನ್ನ ಸ್ಫೋಟವಾಗಿ ತಗೋ. ದೇಶದಲ್ಲಿ ಎಷ್ಟೋ ಲಕ್ಷಾಂತರ ಡೈವರ್ಸ್ಗಳು ನಡೀತಾ ಇದಾವೆ, ಅದ್ರಲ್ಲಿ ನಿಂದು ಒಂದು ಅನ್ಕೋ. ಇಲ್ಲ ಸರ್, ಇದು ಹೀಗೆ ಅಂತ ಗೊತ್ತಿದ್ರೆ ನಾನು ನಿಮ್ಮ ಅಭಿಮಾನಿ ಆಗ್ತಾನೆ ಇರ್ಲಿಲ್ಲ. ಮಗನೇ, ಇದು ತುಂಬಾ ಅನ್ಯಾಯ ಕಣೋ. ಯಾರೋ ಕುಣಿಯೋಳ ಜೊತೆ ನಮ್ಮ ಅಳಿನ ಕಟ್ಟಿಬಿಟ್ರೆ ನನ್ನ ಮಗಳ ಗತಿ ಏನೋ? ಆಕ್ರೋಶ ರಂಗಮ್ಮನವರೇ, ಕಂಡವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಹೆಣ್ಣು ಹೆಣ್ಣೆನೆ. ಆ ಮಂಜರಿನ ಕಣ್ ತುಂಬಾ ನೋಡ್ರಿ, ಒಳ್ಳೆ ರಂಜನೀಯವಾಗಿಲ್ವ ನೋಡಿ. ಲೇ ಬಿಟ್ಲ, ನೀನಾದ್ರೂ ಈ ಮದ್ವೆ ಬೇಡ ಅನ್ಬಾರ್ದೇನೋ? ಲೇ ಮುಚ್ಚಲೆ ಬಾಯಿ, ಅಪರೂಪಕ್ಕೊಂದು ಒಳ್ಳೆ ಅವಕಾಶ ಸಿಕ್ಕಿದೆ, ನಾನ್ಯಾಕ ಬೇಡ ಅನ್ಲಿ? ಒಂದು ವಿಷಯ ತಿಳ್ಕೊಳ್ಳಿ, ನನ್ನ ಸಿನಿಮಾದಲ್ಲಿ ವಿಚಿತ್ರವಾಗಿ ಡ್ರೆಸ್ಗಳನ್ನ ಹಾಕೊಳ್ತೀನಿ. ಯಾಕೆ ಗೊತ್ತಾ? ಪ್ರಪಂಚ ಹೇಗಿದೆ, ಈ ಬದುಕು ಹೇಗಿದೆ ಅಂತ ನಂದೇ ಆದ ಸ್ಟೈಲಲ್ಲಿ ತೋರಿಸ್ತೀನಿ. ಅದು ಸಿನಿಮಾಗಳಲ್ಲಿ ಮಾತ್ರ ಅಂತ ಎಷ್ಟೋ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೇನೆ. ನೀವು ನಿಜ ಜೀವನದಲ್ಲಿ ಅದನ್ನ ಪಾಲ್ಸಕ್ಕೆ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ನಾನು ನಿಮ್ಮ ಹಾಗೆ ಸಾಧಾರಣ ಮನುಷ್ಯ. ನೋಡಿ, ನಾನು ಸಿನಿಮಾದಲ್ಲಿ ಹಾಕೊಳ್ಳೋ ವೇಷಗಳನ್ನ ಜನ ನೋಡ್ತಾರೆ, ಇಷ್ಟಪಡ್ತಾರೆ, ಬರ್ತಾರೆ. ನೀವು ಅದೇ ರೀತಿ ಡ್ರೆಸ್ಗಳನ್ನ ನಿಜ ಜೀವನದಲ್ಲಿ ಹಾಕಿದ್ರೆ ಹೀಗೆ ಆಗೋದು. ಅರ್ಥ ಆಯ್ತಾ? ನನಗೆ ಚೆನ್ನಾಗಿ ಅರ್ಥ ಆಯ್ತು ಸರ್. ಇನ್ ಮುಂದೆ ಯಾವತ್ತೂ ನಿಜ ಜೀವನದಲ್ಲಿ ನಿಮ್ ತರ ವೇಷ ಹಾಕಲ್ಲ. ನಮ್ಮ ಯಜಮಾನ ನನಗ್ ಬೇಕು, ಈ ಮದ್ವೆ ಮಾಡ್ಬೇಡಿ ಸರ್. ನೋಡಮ್ಮ, ನೀನ್ ತಿಳ್ಕೊಂಡವ್ರ ಹಾಗೆ ಇವರಿಬ್ಬರಿಗೂ ಮದುವೆ ನಡೆಯಲ್ಲ. ಅಂದ್ರೆ ನೀವ್ ಹೇಳೋದು? ನೋಡಮ್ಮ, ನಿನ್ನಲ್ಲಿರೋ ಹುಚ್ಚ ಅಭಿಮಾನವನ್ನು ಹೋಗಲಾಡಿಸಿ ನಿನಗೆ ಬುದ್ಧಿ ಕಲಿಸ್ಬೇಕಂತ ನಾವೆಲ್ಲ ಸೇರಿ ಆಡಿರೋ ನಾಟಕ.